ಈ ಕಬ್ಬು ನೋಡ್ತಿದ್ದೀರಲ್ಲ, ಇದೇ ಜಪಾನ್ ವೆರೈಟಿ ಕಬ್ಬು ಅಂತ. ಇದು ಜಪಾನ್ ದೇಶದ ಕಬ್ಬು. ಇದನ್ನು ನಾನು ಜಪಾನ್ದಿಂದ ತರಿಸಿ ಹಚ್ಚಿಲ್ಲ, ಜಪಾನ್ದಿಂದ ಬೇರೆದವರೊಬ್ಬರು ತಂದಿದ್ದರು, ಅವ್ರ ಕಡೆಯಿಂದ ನಾನು ತರಿಸಿದ್ದು. ಇಲ್ಲಿ ನೋಡ್ಬೋದು, ಇದು ಅಂದರೆ ಎಷ್ಟು ದಪ್ಪ ಇದೆ ಅಂದರೆ ಮೊಳಕೆ ಇಲ್ಲಿಂದ ದೂರಿಂದ ಕಾಣಿಸ್ತಿರ್ಬೋದು. ಇಲ್ಲಿ ನೋಡಿ, ಇದು ಬೇರೆ ಮೊಳಕೆ. ಓಕೆ, ಇದು ಬೇರೆ ಮೊಳಕೆ. ಇದೆಷ್ಟು ಮೊಟ್ಟೆ ಇದೆ ಬೇರೆ ಮೊಳಕೆ ನೋಡಿ, ಒಂದಿಷ್ಟು ಸಣ್ಣ. ಓಕೆ, ಈ ಮೊಳಕೆ ನೋಡಿ ಎಷ್ಟು ದಪ್ಪ ಇದೆ ಅಂದರೆ ಈ ಕಬ್ಬುಗಳು ಎಷ್ಟು 5 ಕಬ್ಬುಗಳು ಕೂಡಿದಾಗ, 5-6 ಕಬ್ಬುಗಳು ಕೂಡಿದಾಗ ಎಷ್ಟು ಮೊಟ್ಟೆ ಇರುತ್ತೋ ಅಷ್ಟು ಇದು ಒಂದೇ ಮೊಟ್ಟೆ ಕಬ್ಬು ಬರುತ್ತೆ. ಇದು ಜಾಸ್ತಿ ಹೆಚ್ಚಿಲ್ಲ. ಏನು ಈ ಥರ ಹುಲ್ಲಿನ ಥರ ಮಲಗಿರೋ ಥರ ಕಬ್ಬು ಬಂದಿದೆಯಲ್ಲ, ಇದೇ ಜಪಾನ್ ವೆರೈಟೀಸ್ ಕಬ್ಬು. ಅದು ಮೇಲೆ ಎದ್ದು ನಿಂತಿರೋ ಥರ ಕಾಣಿಸ್ತಿದೆಯಲ್ಲ, ಅದು ಬೇರೆ ಕಬ್ಬು. ಇದು ಜಪಾನ್ ವೆರೈಟಿ. ಈ ಥರ ಡೈಲಿನೂ ಪ್ರತಿ ಥರದ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮಗೆ ಇದೇ ಥರ ಕಂಟೆಂಟ್ ಏನಾದರೂ ಬೇಕಾಗಿದ್ದರೆ ಫಾಲೋ ಮಾಡ್ಕೊಳ್ಳಿ. ಯಾಕಂದರೆ ನನ್ನ ಅಕೌಂಟ್ ಹುಡುಕಾಡೋ ಅವಶ್ಯಕತೆ ಇರೋದಿಲ್ಲ, ನನ್ನ ವೀಡಿಯೋ ಡೈರೆಕ್ಟಾಗಿ ನಿಮಗೆ ಬರುತ್ತೆ. ಇದೇ ಥರ ಏನಾದರೂ ನಿಮಗೆ ಕಬ್ಬು ಬೇಕಾದರೆ ವೀಡಿಯೋದಲ್ಲೆಲ್ಲ ನಾವು ಬೇಕಾದರೆ ನಿಮಗೆ ಲೊಕೇಶನ್